ಅರಸನಾದ ಅಲೆಕ್ಸಾಂಡರ್ ದಿ ಗ್ರೇಟ್ ಪರ್ಷಿಯಾ ಸೈನ್ಯದೊಂದಿಗೆ ಹೋರಾಡುತ್ತಿರುವಾಗ ಸೈನಿಕರು ಸರಿಯಾದ ರೀತಿಯಲ್ಲಿ ಹೋರಾಡದೇ ಇರುವುದನ್ನು ಅವನ ಗಮನಕ್ಕೆ ಬಂತು. ಕಾರಣವೇನೆಂದು ಹುಡುಕಿದಾಗ ಭವಿಷ್ಯಕ್ಕೆ ಅಗತ್ಯವೆಂದು ತಿಳಿದು ಕೆಲವು ವಸ್ತುಗಳನ್ನು ಅವರು ಹೊತ್ತುಕೊಂಡು ಹೋಗುವುದನ್ನು ಅವನು ಗಮನಿಸಿ ಆ ರೀತಿಯಾದ ಎಲ್ಲ ವಸ್ತುಗಳನ್ನು ಒಂದು ಸ್ಥಳದಲ್ಲಿ ಅಗೆದು ಹಾಕುವಂತೆ ಆದೇಶಿಸಿದನು. ನಂತರ ಅದನ್ನು ಸುಟ್ಟು ನಾಶಪಡಿಸಿದನು. ತಮಗೆ ಭಾರವಾಗಿರುವ ಎಲ್ಲ ವಸ್ತುಗಳು ಸುಡುವುದನ್ನು ಆ ಸೈನಿಕರು ನೋಡಿದರು. ಅದರ ನಂತರ ಅವರು ಉತ್ತಮ ಕೌಶಲ್ಯದಿಂದ ಹೋರಾಡಲು ಪ್ರಾರಂಭಿಸಿದರು. ನಾಳೆಯ ಬಗ್ಗೆ ನಮ್ಮ ಚಿಂತೆಯೇ ನಮಗೆ ನಮ್ಮ ಈ ದಿನದ ಸಂತೋಷವನ್ನು ಅನುಭವಿಸಲು ಬಿಡುವುದಿಲ್ಲ. ನಾಳಿನ ಬಗ್ಗೆ ಚಿಂತೆ ಮಾಡುವುದು ನಾಳಿನ ಚಿಂತೆಯನ್ನು ನೀಗಿಸುವುದಿಲ್ಲ, ಹೊರತಾಗಿ ಇವತ್ತಿನ ಸಂತೋಷವನ್ನು ಹಾಳು ಮಾಡುತ್ತದೆ ಎಂದು ಚಾರ್ಲ್ಸ್ ಸ್ಪರ್ಜನ್ ಹೇಳಿದರು. ಬುದ್ಧಿವಂತರು ಹೇಳುವ ಪ್ರಕಾರ ನಾವು ಯೋಚಿಸುವಂಥ 40% ಚಿಂತೆಯು ನಮ್ಮ ಜೀವನದಲ್ಲಿ ಬರದೇ ಇರಬಹುದು. ನಾವು ಇವತ್ತಿನ ದಿನವನ್ನು ಸಂತೋಷವಾಗಿ ಅನುಭವಿಸಬೇಕು. ಇದಕ್ಕೆ ತಡೆಯಾಕಿರುವ ಭವಿಷ್ಯದ ಚಿಂತೆಯನ್ನು ತ್ಯಜಿಸಬೇಕು. ಸತ್ಯವೇದ ಹೇಳುವುದನ್ನು ಕೇಳಿ. ಆಕಾಶದಲ್ಲಿ ಹಾರಾಡುವ ಪಕ್ಷಿಯನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉತ್ತವಾಗುವುದು ನಿಮ್ಮಲ್ಲಿ ಯಾರಿಂದಾಯಿತು? ಹೀಗಾಗಿ ನಾವು ಚಿಂತೆ ಮಾಡುವುದನ್ನು ಬಿಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು